ಕನ್ಸ್ಟ್ರಕ್ಷನ್ ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರ್ ಎಕ್ವಿಪ್ಮೆಂಟ್ ಏನಿದೆ ಅದು ನಮ್ಮ ಫೈರ್ ಇಂಜಿನ್ ಇರ್ಬೋದು, ಹೊಸದಾಗಿ ತಯಾರು ಮಾಡ್ತಕ್ಕಂಥ ಹೆವಿ ಇದನ್ನು, ಮತ್ತು ಡ್ರಿಲ್ಲಿಂಗ್ ಮಿಷಿನ್ಗಳು ತಯಾರು ಮಾಡ್ತಕ್ಕಂಥದ್ದು, ಅದರ ಜೊತೆಗೆ ದೊಡ್ಡ ದೊಡ್ಡ ಮೆಷಿನರೀಸ್ ಏನಿದೆ ತಯಾರು ಮಾಡ್ತಕ್ಕಂಥದ್ದಕ್ಕೆ. ಯಾಕೆಂದರೆ ನಾವು ದೇಶಕ್ಕೆ ಹೆಚ್ಚಿನ ರೀತಿಯಲ್ಲಿ ಬೇರೆ ದೇಶಗಳಿಂದ ಇಂಪೋರ್ಟ್ ಮಾಡ್ಕೋತಾ ಇದ್ದೇವೆ, ಅದನ್ನು ನಮ್ಮ ದೇಶದಲ್ಲೇ ತಯಾರು ಮಾಡ್ತಕ್ಕಂಥದ್ದಕ್ಕೆ ಆ ಎಕ್ವಿಪ್ಮೆಂಟ್ಗಳನ್ನ. ಅದಕ್ಕೆ ಈ ಯೋಜನೆಯನ್ನು ಈ ಬಜೆಟ್ನಲ್ಲಿ ಏನು ಘೋಷಣೆ ಮಾಡಿದ್ದಾರೆ ಆರ್ಥಿಕ ಸಚಿವರು, ಇದು ಸಹ ಇದರಲ್ಲೂ ಕರ್ನಾಟಕಕ್ಕೆ ಹೆಚ್ಚಿನ ರೀತಿಯಲ್ಲಿ ಮ್ಯಾನುಫ್ಯಾಕ್ಚರ್ ಕಂಪ್ನಿಗಳನ್ನು ತರ್ತಕ್ಕಂಥದ್ದಕ್ಕೆ ಈಗಾಗಲೇ ಕೆಲವು ಚರ್ಚೆಗಳು ಮಾಡಿದ್ದೇನೆ, ಕೆಲವು ಸ್ಟೇಕ್ ಹೋಲ್ಡರ್ಸ್ ಮೀಟಿಂಗು ಮಾಡಿದ್ದೇವೆ. ಇದು ಬಹುಶಃ ನಮ್ಮ ರೇರ್ ಅರ್ತ್ ಪರ್ಮನೆಂಟ್ ಮ್ಯಾಗ್ನೆಟ್ಗೆ ಪ್ರಧಾನಮಂತ್ರಿಗಳು ಏನು 7,800 ಕೋಟಿ ಕೊಟ್ಟು ಇವತ್ತು ದೇಶಕ್ಕೆ ಬೇಕಾಗಿರ್ತಕ್ಕಂಥ ಮ್ಯಾಗ್ನೆಟ್ ತಯಾರು ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಹೊರದೇಶಗಳಿಗೆ ನಾವು ಡಿಪೆಂಡ್ ಆಗಬಾರದು ಅಂತೇಳಿ ಈ ವಿಷಯದಲ್ಲಿ ಅದರ ಡಬ್ಬಲ್ ನಮ್ಗೆ ಹಣ ಬರ್ತಕ್ಕಂಥದ್ದಿದೆ ಬಜೆಟ್ನಲ್ಲಿ. ಆ ಹಿನ್ನೆಲೆಯಲ್ಲಿ ಕರ್ನಾಟಕಕ್ಕೆ ಮತ್ತೆ ಈ ಕೆಲವು ಯೋಜನೆಗಳನ್ನು ತರತಕ್ಕಂಥ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ತಕ್ಕಂಥದ್ರಲ್ಲಿ ಹಿಂದೆ ಸರಿತಕ್ಕಂಥ ಪ್ರಶ್ನೆ ಇಲ್ಲ. ಕರ್ನಾಟಕವನ್ನು ನಾವು ಕಡೆಗಣಿಸ್ತಕ್ಕಂಥ ಪ್ರಶ್ನೆನೇ ಇಲ್ಲ. ಇದನ್ನು ಭಾಳ ಸ್ಪಷ್ಟವಾಗಿ ರಾಜ್ಯ ಸರ್ಕಾರಕ್ಕೆ ಹೇಳಲಿಕ್ಕೆ ಬಯಸ್ತೀನಿ. ಇಲ್ಲಿ ಈ ಬಜೆಟ್ನ ಹಿನ್ನೆಲೆಯಲ್ಲಿ ಏನು ಪ್ರಮುಖವಾಗಿ ಯಾವ್ಯಾವ ಸೆಕ್ಟರ್ಗಳಿಗೆ ಇವತ್ತು ಈ ಬಜೆಟ್ ಅನುಕೂಲ ಆಗ್ತಾ ಇದೆ, ಸೆಮಿಕಂಡಕ್ಟರು, ರಿಯರ್ ಅರ್ತ್ ಮ್ಯಾಗ್ನೆಟು, ಎಲೆಕ್ಟ್ರಾನಿಕ್ ಕಾಂಪೊನೆಂಟ್ಸು, ಕೆಮಿಕಲ್ಸು, ಬಯೋಫಾರ್ಮಾಟಿಕಲ್ಸು, ಲಾಜಿಸ್ಟಿಕ್ಸು, ಟೂರಿಸಮ್ಮು, MSMEಸು. ಅದರ ಜೊತೆಗೆ ಟೂರಿಸಮ್ನಲ್ಲಿ ನ್ಯಾಷನಲ್ ಕೌನ್ಸಿಲ್ ಫಾರ್ ಹೋಟೆಲ್ ಮ್ಯಾನೇಜ್ಮೆಂಟು, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಹಾಸ್ಪಿಟಾಲಿಟಿ, ಈ ಒಂದು ವಿಷಯವನ್ನು ಮುಂದಿಟ್ಟುಕೊಂಡು ಸುಮಾರು 10,000 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಇವತ್ತು ಈ ಟೂರಿಸಮ್ಗೆ ಎನ್ಕರೇಜ್ ಮಾಡ್ತಕ್ಕಂಥದ್ದಕ್ಕೆ ಏನೋ ಒಂದು ಎಂಪ್ಲಾಯ್ಮೆಂಟ್ ಜನರೇಟ್ ಮಾಡಲಿಕ್ಕೂ ಅನುಕೂಲ ಆಗ್ತದೆ. ಈ ಎಲ್ಲ ಕಾರ್ಯಕ್ರಮಗಳು ಇದರಲ್ಲಿ ಸೇರಿರ್ತಕ್ಕಂಥದ್ದು. ಇನ್ನು ಕರ್ನಾಟಕಕ್ಕೆ ಬಂದಾಗ ತೆಂಗು ಬೆಳೆಗಾರರಿಗೆ, ಕೊಕ್ಕೋ ಬೆಳೆ ಬೆಳೀತಕ್ಕಂಥವ್ರಿಗೆ, ಕ್ಯಾಶ್ಯೂನಟ್ ಬೆಳೀತಕ್ಕಂಥವ್ರಿಗೆ, ಒಂದು ಶ್ರೀಗಂಧ ಬೆಳೀತಕ್ಕಂಥವ್ರಿಗೆ ಹೆಚ್ಚಿನ ರೀತಿಯಲ್ಲಿ ಆರ್ಥಿಕ ನೆರವುಗಳನ್ನು ತರ್ತಕ್ಕಂಥದ್ದಕ್ಕೆ ಓವರಾಲ್ ಬಜೆಟ್ನಲ್ಲಿ ಇವತ್ತು ಎನ್ಕರೇಜ್ ಕೊಡ್ತಕ್ಕಂಥದ್ದು ಏನಾಗಿದೆ, ಕರ್ನಾಟಕಕ್ಕೆ ಸಿಂಹಪಾಲಿದಲ್ಲಿ ಬರ್ತದೆ. ಖಾಲಿ ಚಂಬು ಈ ಸರ್ಕಾರದ್ದು. ಕೇಂದ್ರ ಸರ್ಕಾರ ಕೊಟ್ಟ ದುಡ್ಡನ್ನು ಸರಿಯಾಗಿ ಉಪಯೋಗ ಮಾಡ್ಕೊಳ್ಳಿಲ್ಲ ಯಾವುದನ್ನು ಸಹ. ಇವತ್ತು ಪದೇ ಪದೇ ಕೇಂದ್ರ ಸರ್ಕಾರ ನಮಗೆ ಫೈನಾನ್ಸ್ ಕಮಿಷನ್ನಿಂದ ಬರ್ತಕ್ಕಂಥ ಒಂದು ತೀರ್ಮಾನಗಳಲ್ಲಿ ನಮ್ಗೆ ಅನ್ಯಾಯ ಮಾಡಿದ್ದಾರೆ, ನಾವು ಹೆಚ್ಚಿನ ತೆರಿಗೆ ಕಟ್ತೀವಿ ಅಂತಕ್ಕಂಥದ್ದನ್ನು ಏನು ಹೇಳ್ತಾರೆ. 16ನೇ ಹಣಕಾಸಿನ ಆಯೋಗದಲ್ಲಿ ಏನವರು 14th ಫೈನಾನ್ಸ್ ಕಮಿಷನ್ನಲ್ಲಿ ನಮಗೆ ಸ್ವಲ್ಪ ಹೆಚ್ಚಿನ ದುಡ್ಡು ಬರ್ತಾ ಇತ್ತು, 14.7 ಏನೋ ಸಮಥಿಂಗು, ಅದನ್ನು 15ನೇ ಹಣಕಾಸು ಆಯೋಗದಲ್ಲಿ 13.67ಕ್ಕೆ ಇಳಿಸಿದ್ದಾರೆ. ಅದರಿಂದ ನಮಗೆ ಡಿವಲ್ಯೂಷನ್ ಅಮೌಂಟ್ ಬರ್ತಕ್ಕಂಥದ್ದು ಕಡಿಮೆ ಆಗೋಯ್ತು ಅಂತ ಏನು ಹೇಳ್ತಾ ಇದ್ರು. ಈ 16ನೇ ಹಣಕಾಸು ಆಯೋಗದಲ್ಲಿ 13.6ರಿಂದ 14.14ಗೆ ಅದೇ 3.67 ಅದರಿಂದ 15ನೇ ಹಣಕಾಸು ಆಯೋಗದಲ್ಲೇನಿತ್ತು ಅದನ್ನು 41% ಡಿವಲ್ಯೂಷನ್ ಅಮೌಂಟ್ ಆಗಿದೆ. ಇಲ್ಲಿ ಯಾವ್ಯಾವ 100 ರೂಪಾಯಿ ಇಲ್ಲಿ ಅದನ್ನು ಹೇಳ್ತಿದ್ದಾರಲ್ಲ, ಯಾವ್ಯಾವ ರಾಜ್ಯಕ್ಕೆ ಎಷ್ಟೆಷ್ಟು ಕೊಡ್ತಾರೆ ಅನ್ನೋದು ಅದೇ ಹೇಳ್ತಾ ಇದ್ದೀನಿ. ಇಲ್ಲಿ ನಮಗೆ 3.64 ಏನು ಫಿಕ್ಸ್ ಆಗಿತ್ತು, ಕಡಿಮೆ ಮಾಡಿಬಿಟ್ಟಿದ್ರು 15ನೇ ಹಣಕಾಸು ಆಯೋಗದಲ್ಲಿ. ಅದನ್ನು ಈ 16ನೇ ಹಣಕಾಸು ಆಯೋಗದಲ್ಲಿ 4.17 ಇವತ್ತೇನು ಏರಿಕೆ ಮಾಡಿದ್ದಾರೆ ಡೆವಲ್ಯೂಷನ್ ಅಮೌಂಟ್ನಲ್ಲಿ. ಆ ಏರಿಕೆ ಆಗಿದ್ದರಿಂದ 50,000 ಕೋಟಿಯಿಂದ 63,000 ಕೋಟಿ ಇವತ್ತು ಹಣ ಪ್ರತಿ ವರ್ಷ ದೊರಕತಕ್ಕಂಥದ್ದಕ್ಕೆ ಸುಮಾರು 8,000 ಕೋಟಿ ಹೆಚ್ಚಿನ ರೀತಿಯಲ್ಲಿ ಅದರಲ್ಲಿ ಹಣ ಬರೋದು ಒಂದು ಭಾಗ,
63,000 ಕೋಟಿ. ಅದರಲ್ಲಿ ಬರೋದೊಂದು ಭಾಗ. ಹಲವಾರು ಇಲಾಖೆಗಳಲ್ಲಿ, ವಿಶೇಷವಾಗಿ ಕೃಷಿ ಇಲಾಖೆಯಲ್ಲಿ 1,62,000 ಕೋಟಿ ಈ ವರ್ಷದ ಬಜೆಟ್ನಲ್ಲಿ ಇವತ್ತೇನು ಹಣ ಇಟ್ಟಿದ್ದಾರೆ. ಹಲವಾರು ಸ್ಕೀಮ್ಗಳಲ್ಲಿ ಇವತ್ತು ರಾಜ್ಯ ಸರ್ಕಾರಕ್ಕೆ ಹಣ ಬರ್ತಕ್ಕಂಥದ್ದಿದೆ. ಅದರ ಜೊತೆಗೆ ಇವತ್ತು ಕೇಂದ್ರ ಸರ್ಕಾರದಲ್ಲಿ 50 ವರ್ಷಗಳಿಗೆ ಇಂಟ್ರೆಸ್ಟ್ ಫ್ರೀ ಲೋನನ್ನು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೆ ವಿತೌಟ್ ಇಂಟ್ರೆಸ್ಟು 50 ವರ್ಷಗಳಿಗೆ ಸುಲಭ ದರದ ಸಾಲವನ್ನು ಕೊಡ್ತಕ್ಕಂಥದ್ದು ಸಹ ಏನಿದೆ, ಅದರಲ್ಲೂ ಸಹ ನೀವು ಉಪಯೋಗ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಅದು ಸಹ ಇವತ್ತು ರಾಜ್ಯ ಸರ್ಕಾರಕ್ಕೆ ಅನುಕೂಲ ಆಗ್ತಕ್ಕಂಥದ್ದು. ಅದರಿಂದ ಇಲ್ಲಿ ರಾಜ್ಯ ಸರ್ಕಾರದ ಬಗ್ಗೆ ನಿಮ್ಮ ಟೀಕೆ ಏನಿದೆ, ನೀವು ಯಾವ್ಯಾವ ರೀತಿ ಮಾಡ್ಕೊಂಡಿದ್ದೀರಿ ಈಗ, ಅದನ್ನು ನೀವು ಸ್ವಲ್ಪ ಯೋಚನೆ ಮಾಡ್ಕೋಬೇಕು. ನೀವೇನೇನು ಮಾಡ್ಕೊಂಡಿದ್ದೀರಿ ಅಂತ. ರೈಲ್ವೆ ಪ್ರಾಜೆಕ್ಟ್ ಬಗ್ಗೆ ನಿನ್ನೆ ನಮ್ಮ ರೈಲ್ವೆ ಮಂತ್ರಿಗಳು ಎಲ್ಲ ವಿಷಯ ನಿಮ್ಮ ಮುಂದೆ ಇಟ್ಟು ಹೋಗಿದ್ದಾರೆ ನಿನ್ನೆ ದಿನ. ಇವತ್ತು ರೈಲ್ವೆ ನಮ್ಮ ಹೈದರಾಬಾದ್ ಬೆಂಗಳೂರಿನ ಎಕ್ಸ್ಪ್ರೆಸ್ ಹೈವೇ ಇರ್ಬೋದು, ಹೈ ಸ್ಪೀಡ್ ರೈಲು, ಚೆನ್ನೈಗೆ ಹೈ ಸ್ಪೀಡ್ ರೈಲ್ ಇರ್ಬೋದು, ಪುಣೆಗೆ ಹೈ ಸ್ಪೀಡ್ ರೈಲ್ ಕೊಡ್ತಕ್ಕಂಥದ್ದು ಇರ್ಬೋದು, ಈಗ ಹಲವಾರು ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಇದರ ಜೊತೆಗೆ ಹೈಟೆಕ್ ಟೂಲ್ ರೂಮ್ಸ್ ಅಂತ ಮೆಷಿನ್ ಟೂಲ್ಸ್ ಯಂತ್ರೋಪಕರಣ CPSE ಮುಖಾಂತರ ಲೀಡ್ ಫೆಸಿಲಿಟೀಸ್ಗೆ ಈ ಬಾರಿ ಹೆಚ್ಚಿನ ಒಂದು ಉತ್ತೇಜನ ಕೊಡಬೇಕು ಅಂತಕ್ಕಂಥದ್ದು ಏನಿದೆ, ಅದರ ಮುಖಾಂತರ ಈ MSMEಗಳ ಸ್ಟಾರ್ಟಪ್ಗಳು ಮತ್ತು ನಿಖರವಾದ ಪರಿಕರಗಳು ಮತ್ತು ಸುಧಾರಿತ ಉತ್ಪಾದನಾ ಸೇವೆಗಳನ್ನು ಹೊಂದಿರುವ ತಯಾರಿಕೆಗೆ ದೊಡ್ಡ ಪ್ರಮಾಣದಲ್ಲಿ ಬೆಂಬಲನೂ ಕೊಡ್ತಾ ಇದ್ದಾರೆ. ಇದರಲ್ಲಿ ನಾನು ಒಂದು ಹೇಳ್ತೀನಿ, ಇದ್ರ ಜೊತೆಯಲ್ಲಿ ನನ್ನ ಒಂದು ಕಮಿಟ್ಮೆಂಟು ಕರ್ನಾಟಕದ ಜನತೆಗೆ, ಮಹಾರಾಜರ ಕಾಲದಲ್ಲಿ ಕಟ್ಟಿರ್ತಕ್ಕಂಥ ವಿಶ್ವೇಶ್ವರಯ್ಯನವರ ಹೆಸರಿಟ್ಟಿರ್ತಕ್ಕಂಥ ವಿಶ್ವೇಶ್ವರಯ್ಯ ಯಾವೊಂದು ಸ್ಟೀಲ್ ಪ್ಲ್ಯಾಂಟ್ ಏನಿದೆ ಭದ್ರಾವತಿನಲ್ಲಿ, ಈಗಾಗಲೇ ಹಲವಾರು ಬಾರಿ ಹೇಳಿದ್ದೇನೆ, ಅದಕ್ಕೂ ಸಹ ಇವತ್ತು 4,500 to 5,000 ಕೋಟಿ ಹಣವನ್ನು ಕೊಡ್ತಾ ಇದ್ದೇವೆ. ಡಿಫೆನ್ಸ್ಗೆ ಸ್ಪೆಷಾಲಿಟಿ ಸ್ಟೀಲನ್ನು ಪ್ರೊಡಕ್ಷನ್ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಅದಕ್ಕೊಂದು ಮರುಕಲ್ಪನೆ ಕೊಡ್ತಾ ಇದ್ದೇವೆ, ಪುನಶ್ಚೇತನ. ಇದು ನರೇಂದ್ರ ಮೋದಿಯವರ ನಾಯಕತ್ವದಲ್ಲೇ ಈ ಕಾರ್ಯಕ್ರಮಕ್ಕೂ ಚಾಲನೆ ಕೊಟ್ಟಿದ್ದೇವೆ. ಕೇಂದ್ರ ಸರ್ಕಾರ ನಿಮ್ಮನ್ನು ಕಡೆಗಣಿಸಿಲ್ಲ. ಇನ್ನು ನಾನು HMTನ ರಿವೈವ್ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ನಾನು ಹೇಳಿಕೆ ಕೊಟ್ಟರೆ, ಪಾಪ ನಮ್ಮ ಅರಣ್ಯ ಸಚಿವರು ಅದು ನಮ್ಮ ಅರಣ್ಯ ಇಲಾಖೆಗೆ ಸೇರಿದ ಭೂಮಿ, ಅದರಿಂದ ಕೆಲವರೆಲ್ಲ ಮಾರಾಟ ಮಾಡ್ಕೊಂಡು ಯಾರೋ ನನಗೆ ಸಂಬಂಧ ಇಲ್ಲ, ಹಿಂದೆ ಯಾರ್ಯಾರು ಮಾಡ್ಕೊಂಡವ್ರೆ ಆ ತನಿಖೆ ನಡೆಸೋದು, ವಾಪಸ್ ತಗೊಳ್ಳಿ, ಅದು ಯಾವ ಅರಣ್ಯ ಭೂಮಿ ಇದೆ ಅಲ್ಲಿ HMTನಲ್ಲಿ ಇವತ್ತು ಕೇಸ್ ಹಾಕೊಂಡು ಕೋರ್ಟಲ್ಲಿ ಮತ್ತೀಗ ಸುಪ್ರೀಂ ಕೋರ್ಟ್ ಮುಂದೆ ತಗೊಂಡೋಗಿ ಇಟ್ಕೊಂಡಿದ್ದಾರೆ. ಆ ಅರಣ್ಯ ಸಚಿವರಿಗೆ ಕೇಳಲಿಕ್ಕೆ ಬಯಸ್ತೀನಿ, ಅರಣ್ಯ ಇಲಾಖೆಗೆ ಸೇರಿರ್ತಕ್ಕಂಥ ಸುಮಾರು 65 ಎಕರೆ ಭೂಮಿಯನ್ನು ಹಾರ್ಟ್ ಆಫ್ ದಿ ಸಿಟಿ ಒಳಗೆ ಹಲವಾರು ಸಂಘ ಸಂಸ್ಥೆಗಳಿಗೆ ಕೊಡ್ತಕ್ಕಂಥ ನಿರ್ಧಾರ ಇತ್ತೀಚೆಗೆ ಕ್ಯಾಬಿನೆಟ್ನಲ್ಲಿ ಮಾಡಿದ್ರು. ಅವ್ರು ಏನು ಸಾಧನೆ ಮಾಡ್ತಾರೆ, ಸಮಾಜಕ್ಕೆ ಏನು ಕೊಡುಗೆ ಕೊಡ್ತಾರೆ ಅಂತ ಅರಣ್ಯ ಇಲಾಖೆ ಭೂಮಿನ ಇವತ್ತು ಕೊಡ್ತಕ್ಕಂಥ ನಿರ್ಧಾರ ಮಾಡಿದಿರಲ್ಲ, ಅದಕ್ಕೇನಪ್ಪ ಹೇಳ್ತೀರಿ? ಆ ಕುದುರೆಮುಖ ಕಿಯೋಸಿಲ್ಲು ಆ ಸಂಸ್ಥೆಗೆ ಕೊಟ್ಟಂಥ ಭೂಮಿನಲ್ಲಿ ಇವತ್ತು ಅದರನ್ನು ತೆಗಿಲಿಕ್ಕೆ ಅವಕಾಶ ಕೊಡ್ತಾ ಇಲ್ಲ ಈ ರಾಜ್ಯ ಸರ್ಕಾರ. ಎಷ್ಟು ಮಟ್ಟಿಗೆ ಇವರ ಕೋಆಪರೇಷನ್ ಇದೆ? ನಾನೇ 2-3 ಬಾರಿ ಹೇಳಿದೆ, ಮುಖ್ಯಮಂತ್ರಿಗಳ ಸಭೆ ಕರೀರಿ, ಏನಿದ್ರು ಅಥವಾ ಏನಾದರೂ ಸಮಸ್ಯೆಗಳಿಂದ ಸರಿಪಡಿಸ್ಲಿಕ್ಕೆ ತಯಾರಾಗಿದ್ದೇನೆ ಅಂತ ಹೇಳಿ. ಎಷ್ಟು ಮಟ್ಟಿಗೆ ನಿಮ್ಮ ಸಹಕಾರ ಇದೆ? ಪದೇ ಪದೇ BJPಯ MP ಗಳು ಬಾಯಿ ತೆಗಿಯಲ್ಲ, ನಮ್ಮ ರಾಜ್ಯದ MP ಗಳು ಬಾಯಿ ತೆರೆಯಲ್ಲ. ಬಾಯಿ ತೆರೆಯಲಿಕ್ಕೆ ನೀವು ನಮಗೇನು ಸಹಕಾರ ಕೊಟ್ಟಿದ್ದೀರಿ? ಇರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ನಾವು ರಾಜ್ಯಕ್ಕೆ ಏನು ತರಬೇಕೋ, ರಾಜ್ಯದ ಅಭಿವೃದ್ಧಿಗೆ ಪೂರಕವಾದ ರೀತಿಯ ಕಾರ್ಯಕ್ರಮ ಏನು ತರಬೇಕು ಅಂತಕ್ಕಂಥದ್ದಕ್ಕೆ ನಿಮ್ಮಿಂದ ನಾವು ಹೇಳಿಸ್ಕೋಬೇಕಾಗಿಲ್ಲ. ನೀರಾವರಿಗೆ ಸಂಬಂಧಪಟ್ಟ ಪದೇ ಪದೇ ಹೇಳ್ತೀರಿ. ಇವತ್ತು ಹಲವಾರು ವಿಷಯಗಳು
ಕೋರ್ಟ್ನ ಮುಂದೆ ಇರ್ತಕ್ಕಂಥ ಇಲ್ಲೆನಲ್ಲಿ ಅದನ್ನು ಸರಿಪಡಿಸ್ಕೊಳ್ಳಿಕ್ಕೆ ನಿಮ್ಮ ರಾಜ್ಯ ಸರ್ಕಾರದಲ್ಲಿ ನೀವು ತಯಾರು ಮಾಡ್ಕೊಳ್ಳಿ. ಈ ಕ್ಷಣದವರೆಗೆ ಈಗಾಗಲೇ ಹೆಚ್ಚು ಕಡಿಮೆ ನಾನು ಮಂತ್ರಿಯಾಗಿ ಕೇಂದ್ರ ಸರ್ಕಾರದಲ್ಲಿ ಹೆಚ್ಚು ಕಡಿಮೆ 1.25 ವರ್ಷ ಆಗಿರಬೇಕು. ಇವತ್ತಿನವರೆಗೆ ಯಾವುದಾದ್ರೂ ಒಬ್ಬ ಮಂತ್ರಿ ನನ್ನನ್ನು ಬಂದು ಭೇಟಿ ಮಾಡಿ ನಮ್ಮ ರಾಜ್ಯಕ್ಕೆ ನಿಮ್ಮಿಂದ ಈ ಥರ ಏನಾದರೂ ಕಾರ್ಯಕ್ರಮವನ್ನು ತರಲಿಕ್ಕೆ ಸಹಕಾರ ಕೊಡ್ತೀವಿ ಯಾರಾದರೂ ಒಬ್ಬರು ಕೇಳಿದ್ದೀರಾ? ಈ 1.25 ವರ್ಷದಲ್ಲಿ ಇವತ್ತು ಹೇಳ್ತಾ ಇದ್ದೀರಿ ಯಾವುದೋ ನಿಮ್ಮ ಮೆಟ್ರೋದು ನಮಗೆ ಸಂಬಂಧ ಇಲ್ಲ, ಕೇಂದ್ರ ಸರ್ಕಾರ ಅದನ್ನು ಜಾಸ್ತಿ ಮಾಡಿದೆ ಬೆಲೆ ನಿಗದಿ ಮಾಡೋದು ಅಂತ ಹೇಳಿ. ನಾನು ನೆನ್ನೆ ಹೇಳಿದೆ ಬೆಂಗಳೂರಿನಲ್ಲಿ ನಮ್ಮದು 80% ಸಾಲದ್ದು ಪ್ಲಸ್ ರಾಜ್ಯ ಸರ್ಕಾರದ ಹಣ, 20% ಮಾತ್ರ ಕೇಂದ್ರ ಸರ್ಕಾರದ ದುಡ್ಡು ಅಂತ ಹೇಳಿ ಇಲ್ಲ ಒಂದು ಕಮಿಟಿ ಇದೆ ಅಂತ ಹೇಳ್ತೀರಿ. ಇಲ್ಲಿ ನೀವು ಮಾಡ್ಕೊಂಡಂಥ ಸಾಲ ತೀರಿಸ್ಲಿಕ್ಕಾಗದೆ ಕಂತು ಕಟ್ಟಬೇಕಲ್ಲ. ಮೆಟ್ರೋ ಯೋಜನೆಗೆ ಸಾಲ ಮಾಡಿ ಸಾಲದ ಬಾಬತ್ ಕೊಡಬೇಕಲ್ಲ ನೀವು. ಅದು ಕೊಡಲಿಕ್ಕೆ ನಿಮ್ಮ ಹತ್ರ ದುಡ್ಡಿಲ್ಲ, ಕಂತು ಕೊಡಬೇಕು, ಬಡ್ಡಿ ಕಟ್ಟಬೇಕಲ್ಲಿ ಮೆಟ್ರೋ ಯೋಜನೆಗೆ ತಂದಿರೋ ಸಾಲಕ್ಕೆ. ಅದಕ್ಕೆ ನಿಮ್ಮ ಹತ್ರ ದುಡ್ಡು ಹೊಂದಿಸ್ಲಿಕ್ಕೆ ಹಣ ಇಲ್ಲದೆ ನೀವಿಲ್ಲಿ ಮೆಟ್ರೋ ಪ್ರಯಾಣಿಕರ ಮೇಲೆ ದರ ಏರಿಕೆ ಮಾಡಿ ನಮ್ಮದೇನಿಲ್ಲ ಕೇಂದ್ರ ಸರ್ಕಾರ ಏನು ಸತ್ಯ ಹರಿಶ್ಚಂದ್ರ ಇವರು ಸತ್ಯವನ್ನ ಅಲ್ದ ಇನ್ನೇನು ಹೇಳಲ್ಲ, ಸತ್ಯನೇ ನುಡಿಯೋದು. ಇದು ಇವರ ಒಳಗಡೆ ಇರ್ತಕ್ಕಂಥದ್ದು. ಇವತ್ತು ನೆನ್ನೆನೂ ಹೇಳ್ತಾರೆ ಕೇಂದ್ರ ಸರ್ಕಾರ ನಿಲ್ಲಿಸಿ ಅಂತ ಹೇಳಿದ್ರು, ಬೆಲೆ ಏರಿಕೆ ಮಾಡತಕ್ಕಂಥದ್ದನ್ನು ಮುಂದೂಡಿ ಅಂತ. ಇಲ್ಲ ನಮಗೇನು ಕೇಂದ್ರ ಸರ್ಕಾರದಿಂದ ಪತ್ರ ಬಂದಿಲ್ಲ, ನಮ್ಗೆ ಯಾವುದು ಇಂಟಿಮೇಷನ್ ಇಲ್ಲ, ಸೋಮವಾರ ಜಾಸ್ತಿ ಮಾಡ್ತೀವಿ ಅಂತೇಳಿ ಆ ಅಧಿಕಾರಿಗಳು ಹೇಳ್ತಾರೆ. ಇವತ್ತು ಪತ್ರಿಕೆಯಲ್ಲಿ ಬಂದಿದೆ, ಅದು 2 ಅಕ್ಕ ನಾನು ನೋಡಿದೆ. ಅದರಿಂದ ಇವತ್ತು ಈ ಸರ್ಕಾರಕ್ಕೆ ಈಗಲೂ ಸಹ ಹೇಳ್ತೇನೆ, ಕೇಂದ್ರ ಸರ್ಕಾರದ ಜೊತೆ ಒಳ್ಳೆಯ ಸಂಬಂಧ ಇಟ್ಕೊಂಡು ಯಾವ ರೀತಿಯಲ್ಲಿ ನಮ್ಮ ರಾಜ್ಯದ ಕಾರ್ಯಕ್ರಮಗಳು ಯೋಜನೆಗಳನ್ನು ಕೇಂದ್ರ ಸರ್ಕಾರದಿಂದ ಪಡೀತಕ್ಕಂಥದ್ರಲ್ಲಿ ಸ್ವಲ್ಪ ಯಾವ ನಡವಳಿಕೆ ಇಟ್ಕೋಬೇಕು ಅನ್ನೋದನ್ನು ಒಂದು 100 ಬಾರಿ ಹೇಳಿದ್ದೀನಿ. ನಾನು ಕಡಿಮೆ ಅವಧಿಯಲ್ಲಿ 2 ಬಾರಿ ರಾಜ್ಯದ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ದೀನಿ. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.